ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ರವಿ ನೈನಾ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಮೇ ಬಿ ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್ ಆಗ್ಬೋದು. ಫಸ್ಟು ಅರ್ಧ kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮಸಾಲೆ ಇಂಪಾರ್ಟೆಂಟು. ಇದಕ್ಕೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಈರುಳ್ಳಿ, ಒಂದು ಪಲಾವ್ ಎಲೆ, 2 ಏಲಕ್ಕಿ, ಸ್ವಲ್ಪ ಜಾಪತ್ರೆ ಮತ್ತು ಸ್ವಲ್ಪ ಕಲ್ಲು ಹೂವು, ಚಕ್ಕೆ, ಲವಂಗ, ಸೋಂಪು, ಕರಿಮೆಣಸು ಮತ್ತು ಸ್ವಲ್ಪ ಕಡಲೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೋಬೇಕು. ಒಗ್ಗರಣೆ ಹಾಕೋದಕ್ಕೆ ಒಂದು 2 ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಅನಾನಸ್ ಹೂವು, ಮರಾಠಿ ಮೊಗ್ಗು, ಏಲಕ್ಕಿ, ಕಲ್ಲು ಹೂವು ಮತ್ತು ಪುದೀನ, ಚೂರು ಜಾಪತ್ರೆ. ಈ ಪುದೀನ ಮತ್ತು ಕಲ್ಲು ಹೂವನೇ ತುಂಬಾ ಫ್ಲೇವರ್ ಕೊಡೋದು ನಿಮಗೆ. ಅದೇನೇ ಹೋಟೆಲ್ ಟೈಪ್ ಎಲ್ಲ ಬರೋದು ಅಷ್ಟೇನೆ. ಈಗ ಫಸ್ಟು ಮಸಾಲೆ ರುಬ್ಕೋಬೇಕಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಲ್ಲ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಟೊಮೊಟೊ ಪ್ಯೂರಿ ಮಾಡಿ ಸಪ್ರೇಟಾಗಿ ಹಾಕೋಬೋದು. ನಾನು ಇದನ್ನು ಹಾಗೆ ಟೊಮೊಟೊನ ಹಾಗೆ ಸೇರಿಸಿ ಹಾಕ್ಕೊತಾ ಇದ್ದೀನಿ. ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಒಗ್ಗರಣೆಗೆ ಹಾಕೋಬೇಕಾಗಿದ್ದು ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಆ ಒಗ್ಗರಣೆ ಟೈಮಲ್ಲೇ ಚೂರು ಪುದೀನ ಕೂಡ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ. ಹೋಟೆಲ್ ಸ್ಟೈಲ್ ಎಲ್ಲ ಬರೋದು ಹೆಂಗೆ ದೊನ್ನೆ ಬಿರಿಯಾನಿ, ಜೊನ್ನೆ ಬಿರಿಯಾನಿ ಅಂತೆಲ್ಲ ಮಾಡ್ತಾರಲ್ಲ, ಇದೇ ಅಷ್ಟೇನೆ. ಈ ಒಗ್ಗರಣೆ ಆಗ್ತಾ ಇದ್ದಂಗೆ ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಈ ಹಸಿ ವಾಸನೆ ಎಲ್ಲ ಹೋಗಬೇಕು ಚಿಕನ್ದು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬಿರಿಯಾನಿನ ರುಬ್ದಿರನು ಸಿಂಪಲ್ ವೇನಲ್ಲೂ ಕೂಡ ಮಾಡ್ಬೋದು. ಅದನ್ನು ನಾನು ಫಸ್ಟ್ ಚಾನಲಲ್ಲೇ ತೋರಿಸಿದ್ದೆ. ಬಟ್ ಇದು ರುಬ್ಬಿ ಮಾಡೋದು ಇದು ಸೂಪರಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ನನಗೆ ಇದು ಮೋಸ್ಟ್ ಫೇವ್ರೇಟು. ನಮ್ಮ ಮನೆಯವ್ರಿಗೆಲ್ಲನೂ ಇದೇ ಫೇವ್ರೇಟು. ಅದರಿಂದ ನಾನು ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಿಕನ್ ಹುರ್ಕೋಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೊಬೇಕು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಇವಾಗ ಇದಕ್ಕೆ ಚಿಟಿಕೆ ಅರಿಶಿನ, ಧನ್ಯದ ಪುಡಿ, ಚೂರು ಮೆಣಸಿನ ಪುಡಿ ಹಾಕೊತಾ ಇದ್ದೀನಿ. ಯಾಕಂದರೆ ನಾನು ಖಾರ ಜಾಸ್ತಿ ಆಗ್ತಾ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಖಾರ ನಾನು ರವಿ ತಿನ್ನೋದು. ಬಟ್ ಮನೆಯವರೆಲ್ಲ ತಿನ್ಬೇಕಾದ್ರೆ ಮೀಡಿಯಮ್ ಆಗಿರಬೇಕಲ್ವ, ಅದಕ್ಕೇ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತಾ ಇದ್ದೀನಿ. ಇದನ್ನ ಫಸ್ಟೇ ಹಾಕೋಬೋದು, ಬಟ್ ನಾನು ಆಮೇಲೆ ಹಾಕೊತಾ ಇದ್ದೀನಿ. ಓಕೆನಾ. ಸಿಂಪಲ್ ಮಾಡೋದು ಅಂತ ಹೇಳಿದ್ನಲ್ಲ, ಅದೇನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ಪೌಡ್ರುಗಳನ್ನ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕುಯ್ದು ಹಾಕೊಂಡೇನೆ ಮಾಡ್ಬೋದು. ಇದೇ ಐಟಮ್ಸ್ ಹಾಕ್ಕೊಂಡು ರುಬ್ದಿರಾ, ಮಸಾಲೆ ಹಾಕೊಳ್ದಿರಾ, ಅದು ಕೂಡ ಚೆನ್ನಾಗಿರುತ್ತೆ. ಟೊಮೊಟೊ ರೈಸ್ ಥರ ಬರುತ್ತೆ ಅದು. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋಬೇಕು. ನೋಡಿ, ಗ್ರೀನ್ ಕಲರ್ ಇರೋದ್ರಿಂದ ಗ್ರೀನ್ ಕಲರ್ ಆಗುತ್ತೆ ಬಿರಿಯಾನಿ. ನಿಮಗೆ ಕಲರ್ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಸಾಕು. ಈ ಮಸಾಲೆನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಬೇಕು. ಯಾಕಂದರೆ ಹಸಿ ವಾಸನೆ ಹೋಗಿಲ್ಲ ಅಂದರೆ ಅದೊಂಥರ ಹಸಕ್ ಥರ ವಾಸನೆ ಬರುತ್ತೆ, ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಎಣ್ಣೆ ಬಿಡೋ ಥರ ಮಾಡ್ಕೊಬಿಟ್ರೆ ಈ ಟೈಮಲ್ಲೇನೆ ಸಕ್ಕದಾಗಿರುತ್ತೆ. ನಾನು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ವಿಡಿಯೋ ಮಾಡೋದು ಅಂತ ಹೇಳಿದ್ನಲ್ಲ, ಎಲ್ಲರಿಗೂ ಡೌಟ್ ಬಂದಿರುತ್ತೆ ಯಾಕೆ ಅಂತ. ವಿಡಿಯೋ ಫುಲ್ ನೋಡಿ, ರೀಸನ್ ಏನು ಅಂತ ಹೇಳ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊತೀವೋ ಅದ್ರ 2ರಷ್ಟು ನೀರು ಹಾಕ್ಕೊಬೇಕು. ಅದಕ್ಕೆ ಸ್ವಲ್ಪ ಮೊಸರು ಮತ್ತು ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ವಾಶ್ ಮಾಡ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಬೇಕು. ನಾನಿಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ 8 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಕುಕ್ಕರಿಂದ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಆಯಿತು ಅಂತ. ಬಟ್ ಕುಕ್ಕರಲ್ಲಿ 2 ವಿಜಲ್ ಕೂಗಿಸ್ಕೊಂಡ್ರೆ ಸಖತ್ತಾಗಿ ಆಗುತ್ತೆ. ಇವಾಗ ಇದು ನೀರು ಕುದಿಬೇಕಾದ್ರೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕೊತಾ ಇದ್ದೀನಿ. ಇದನ್ನು ದಪ್ಪ ಉರಿ ಮಾಡೇನೆ ಬೇಯಿಸ್ಕೊತೀನಿ. ಯಾಕಂದರೆ ಇದು ಚೆನ್ನಾಗಿ ಕುದಿಬೇಕಾದ್ರೆ ಮುಕ್ಕಾಲು ಭಾಗ ಅನ್ನ ಆಗಿದೆ ಅಂದಮೇಲೆ ಫುಲ್ ಸಣ್ಣ ಮಾಡಬೇಕು. ಆವಾಗ ಇದು ಚೆನ್ನಾಗಾಗುತ್ತೆ, ಬಿರಿಯಾನಿ ಸಾಫ್ಟಾಗಿ ಆಗಿರುತ್ತೆ. ಆ್ಯಂಡ್ ನಾನು ಯಾಕೆ ಲಾಸ್ಟ್ ವೀಡಿಯೋ ಅಂತ ಹೇಳಿದ್ದು ಅಂದರೆ, ನಮ್ಮ ಅಪ್ಪಂಗೆ ಒಂದು ಮಾತು ಕೊಟ್ಟಿದ್ದೀನಿ, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿಬಿಟ್ಟು. ನಮ್ಮಪ್ಪ ಇನ್ನೇನು ಕೇಳಿಲ್ಲ, ಅದರಿಂದ ನಾನು ಬಿಡ್ತಾ ಇರೋದ್ರಿಂದ. ಆ್ಯಂಡ್ ನನ್ನ ಚಾನಲಲ್ಲಿ ಯಾವತ್ತೂ ತೋರಿಸಿಲ್ವಲ್ಲ ಅಂತ ತೋರಿಸ್ಬಿಡೋಣ ಅಂತ ಒಂದು ಬಿರಿಯಾನಿ ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟು ಪೆಪ್ಪರ್ ವೀಡಿಯೋ ಬರುತ್ತೆ, ಅದು ಪೆಪ್ಪರ್ ಚಿಕನ್ ವೀಡಿಯೋ. ಅದನ್ನು ನೋಡಿ ಲಾಸ್ಟಲ್ಲಿ ಗಾರ್ನಿಷಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ದಮ್ ಕಟ್ಟಬೇಕು, ಮುಚ್ಚಿ ಇಡಬೇಕು. ಅದು ವಿಡಿಯೋ ಕ್ಲಿಪ್ ಮಿಸ್ ಆಯಿತು. ಇದನ್ನು ತಳ ಬಿಡದೆ ಇದ್ದಂಗೆ ಸ್ವಲ್ಪ ದಪ್ಪ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸರಿ. ಕುಕ್ಕರಲ್ಲಿ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ಇದೊಂದು ಸಲ. ನಮ್ಮ ಫ್ಯಾಮಿಲಿಲೆಲ್ಲ ಇದೇ ರೀತಿ ಮಾಡೋದು. ರುಬ್ಬಿನೂ ಮಾಡ್ತಾರೆ, ರುಬ್ದೇನೋ ಮಾಡ್ತಾರೆ. ಎಕ್ಸ್ಪರ್ಟು ನಮ್ಮ ಫ್ಯಾಮಿಲಿಲೆಲ್ಲ. ನಾನು ಅವ್ರಗಳಿಂದನೇ ನೋಡಿ ಕಲ್ತ್ಕೊಂಡು ತಿಳ್ಕೊಂಡು ಮಾಡ್ತಾ ಇರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.